Hello, hi friends, and hi. Welcome to everyone and welcome to KPSC ಸ್ಟಡಿ ಸರ್ಕಲ್. ಫ್ರೆಂಡ್ಸ್, ಇವತ್ತು ನಾವು ಏನಪ್ಪ ಡಿಸ್ಕಷನ್ ಮಾಡ್ತಾ ಇದ್ವಿ ಅಂತಂದರೆ ಜ್ವಾಲಾಮುಖಿಗಳು ಅಥವಾ ವಾಲ್ಕೆನೋಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಎಕ್ಸಾಮ್ ಪ್ರಿಪ್ರೇಷನ್ಗೆ ಸಂಬಂಧಿಸಿದಂತೆ ಈ ಜ್ವಾಲಾಮುಖಿಗಳ ಮೇಲೆ ಆಗಾಗ ಕ್ವಶನ್ಸ್ ಬರ್ತಾ ಇದ್ದು, ಮೊದಲನೇದಾಗಿ ಈ ಜ್ವಾಲಾಮುಖಿಗಳನ್ನು ನೋಡ್ತಾ ಹೋಗೋಣ. ಹಾಗಾದರೆ ಮೊದಲನೇದಾಗಿ ಈ ಜ್ವಾಲಾಮುಖಿಗಳು ಏನಪ್ಪ ಅಂತಂದರೆ ನೋಡಿ, ಇವು ಭೂಮಿಯ ಮೇಲೆ ನಡೀತಕ್ಕಂಥ ನೈಸರ್ಗಿಕ ವಿಕೋಪಗಳು. ಈಗ ನೀವು ಕೂಡ ನೈಸರ್ಗಿಕ ವಿಕೋಪಗಳು ಅಂತಂದರೆ ಕೇಳಿರ್ಬೋದು. ಭೂಕಂಪಗಳಾಗ್ತಕ್ಕಂಥದ್ದು, ಚಂಡಮಾರುತಗಳು ಬೀಸ್ತಕ್ಕಂಥದ್ದು, ಇವುಗಳನ್ನು ನಾವು ನೈಸರ್ಗಿಕ ವಿಕೋಪಗಳು ಅಂತ ನೋಡ್ತೀವಿ. ಅದೇ ಥರ ಭೂಮಿಯ ಮೇಲೆ ಈ ಜ್ವಾಲಾಮುಖಿ ಅಂತಕ್ಕಂಥದ್ದು ಇದು ಒಂದು ಕೂಡ ನೈಸರ್ಗಿಕ ವಿಕೋಪ. ನೋಡಿ, ಇದು ಕೂಡ ವಿನಾಶಗಳಲ್ಲಿ ಇದು ಕೂಡ ಜ್ವಾಲಾಮುಖಿಯು ಒಂದಾಗಿರ್ತಕ್ಕಂಥದ್ದು. ನೋಡಿ, ಹಾಗಾದರೆ ಈ ಜ್ವಾಲಾಮುಖಿ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಬಂದರೆ, ಇದು ಭೂ ಅಂತರಾಳಕ್ಕೆ ಸಂಬಂಧಪಟ್ಟ ಅಂಶವಾಗಿದೆ. ನೋಡಿ, ಜ್ವಾಲಾಮುಖಿ ಅಂತಕ್ಕಂಥದ್ದು ಭೂಮಿಯ ಅಂತರಾಳಕ್ಕೆ ಸಂಬಂಧಪಟ್ಟಂಥ ಒಂದು ನೈಸರ್ಗಿಕ ವಿಕೋಪ. ನೋಡಿ, ಇದರ ಪ್ರಭಾವದಿಂದ ಭೂಮಿಯ ಮೇಲೆ ಹಲವಾರು ಬದಲಾವಣೆಗಳು ಕಂಡುಬರ್ತಕ್ಕಂಥವು ಮತ್ತು ಬದಲಾವಣೆಗಳು ಉಂಟಾಗೋದರೊಂದಿಗೆ ನಮ್ಮ ಭೂಮಿ ಮೇಲಿರ್ತಕ್ಕಂಥ ಲಿಥೋಸ್ಪಿಯರಲ್ಲಿರ್ತಕ್ಕಂಥ ಜೀವ ಮತ್ತು ಆಸ್ತಿಗಳಿಗೆ ಅಧಿಕ ಹಾನಿಗಳನ್ನು ಉಂಟು ಮಾಡ್ತಕ್ಕಂಥದ್ದು. ನೋಡಿ, ಈಗ ಈ ವಾಲ್ಕೆನೋ ಅಂತಂದರೆ ಏನಪ್ಪ ಅಂತಂದರೆ ಫಸ್ಟ್ ನೋಡ್ತಾ ಬರೋಣ. ನೋಡಿ, ಈ ವಾಲ್ಕೆನೋ ಅಂತಂದರೆ ಭೂಮಿಲಿ ನೋಡಿ ಇದನ್ನು ನಾವು ಲಿಥೋಸ್ಪಿಯರ್ ಅಂತ ಕರೆಯೋಣ. ಇದು ಕ್ರಸ್ಟ್, ಇದು ಮ್ಯಾಂಟಲ್, ಇದು ಕೋರು. ನೋಡಿ, ಈಗ ಈ ಮ್ಯಾಂಟಲ್ನಲ್ಲಿರ್ತಕ್ಕಂಥ ಒಂದು ಪದರ ಇರುತ್ತೆ, ಇದು ಮ್ಯಾಂಟಲ್ ಪದರ. ಈ ಮ್ಯಾಂಟಲ್ನಲ್ಲಿ ಇದರ ಮೇಲ್ಪದರವನ್ನು ನಾವು ಆಸ್ಟ್ರೋಸ್ಪಿಯರ್ ಅಂತ ಕರಿತೀವಿ. ಈ ಆಸ್ಟ್ರೋಸ್ಪಿಯರ್ ಅಂತಕ್ಕಂಥದ್ದು ಒಂದು ಇದರಲ್ಲಿ ಇಲ್ಲಿ ಈ ಆಸ್ಟ್ರೋಸ್ಪಿಯರಲ್ಲಿ ಅತ್ಯಧಿಕವಾಗಿ ಎಲ್ಲ ಒಂದು ಮಿನರಲ್ಸ್ ಅಥವಾ ಶಿಲೆಗಳು ಅಥವಾ ಜಲಜ ಸೆಡಿಮೆಂಟರಿ ರಾಕ್ಸ್ಗಳು ಇಲ್ಲಿ ಯಾವ ರೀತಿ ಇರ್ತಪ್ಪ ಅಂತಂದರೆ ದ್ರವ ರೂಪದಲ್ಲಿ ಇರ್ತವೆ. ದ್ರವ ರೂಪದಲ್ಲಿ ಇದ್ದು ಇವು ಭೂಮಿಯ ಅಂತರಾಳದಲ್ಲಿ ಇರ್ತಕ್ಕಂಥದ್ರಿಂದ ಇಲ್ಲಿ ಪ್ರತಿ 32 ಮೀಟ್ರಿಗೂ 1 ಡಿಗ್ರಿ ಉಷ್ಣಾಂಶ ಜಾಸ್ತಿ ಆಗ್ತಕ್ಕಂಥದ್ದು. ಆ ಸಮಯದಲ್ಲಿ ಪ್ರೆಷರ್ ಜಾಸ್ತಿಯಾಗಿ ಆ ಒಂದು ಒಳಗಡೆ ಹೀಟ್ ಜನ್ರೇಟ್ ಆಗಿ ಅವು ಕರಗಿ ಮ್ಯಾಗ್ಮಾ ಆಗಿರ್ತಕ್ಕಂಥದ್ದು. ಈ ಮ್ಯಾಗ್ಮಾ ಬಹಳ ಬಿಸಿಯಾಗಿರುತ್ತೆ. ಆ ಸಮಯದಲ್ಲಿ ಈ ಮ್ಯಾಗ್ಮಾ ಭೂಮಿಯಿಂದ ಹೊರಗೆ ಬರಲು ಕಾಯ್ತಾ ಇರುತ್ತೆ. ಆವಾಗ ಆ ಭೂಮಿಯಿಂದ ಹೊರ ಬರಲು ಕಾಯ್ತಿರ್ಬೇಕಾದ್ರೆ ಅದು ಬಹಳ ಮೃದುವಾದ ಸ್ಥಳಗಳನ್ನು ಹುಡುಕ್ತಾ ಇರುತ್ತೆ. ಅದು ಈ ಮ್ಯಾಗ್ಮಾ. ನೋಡಿ, ಇಲ್ಲಿ ನೋಡ್ತಿರ್ಬೋದು, ಇದು ಈ ಮ್ಯಾಗ್ಮಾ ಚೇಂಬರ್ ನೋಡ್ತಾ ಇರ್ಬೋದು. ಇನ್ನು ನೋಡಿ, ಇದು ಮ್ಯಾಂಟಲ್ನ ಮೇಲ್ಪದರವಾದಂತಹ ಆಸ್ಟ್ರೋಸ್ಪಿಯರಲ್ಲಿ ಕಂಡುಬರ್ತಕ್ಕಂಥ ಇದು ಭೂಮಿಯ ಮೇಲೆ ಎಲ್ಲಿ ಒಂದು ಮೃದುವಾದ ಪದರ ಇರುತ್ತೋ ಆ ಒಂದು ಪದರದಿಂದ ಹೊರ ಹೋಗಲಿಕ್ಕೆ ಕಾರಣ ಆಗ್ತಿರುತ್ತೆ. ಇಲ್ಲಿ ನೋಡ್ಬೋದು ನೀವು. ನೋಡಿ, ಇದನ್ನು ನಾವು ಮ್ಯಾಗ್ಮಾ ಅಂತ ಕರಿತೀವಿ. ನೋಡಿ, ಮ್ಯಾಗ್ಮಾ ಅಂತ ಕರೆದಾದ್ಮೇಲೆ ತದನಂತರ ಈ ಒಂದು ಮ್ಯಾಗ್ಮಾ ಹೊರಗೆ ಬಂದು ಹೊರಗಡೆ ಇರ್ತಕ್ಕಂಥ ಗಾಳಿ ಜೊತೆಗೆ ಕನ್ವರ್ಟ್ ಆಗಿ ಇದು ನಾವು ಲಾವಾ ಅಂತ ಕರಿತೀವಿ. ಇದು ಭೂಮಿಯ ಒಳಗಡೆ ಇದ್ದಾಗ ಮ್ಯಾಗ್ಮಾ ಅಂತ ಕರಿತೀವಿ. ಈ ಮ್ಯಾಗ್ಮಾ ಜ್ವಾಲಾಮುಖಿಯಿಂದ ಹೊರಗಡೆ ಬಂದು ಹೊರಗಿರ್ತಕ್ಕಂಥ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆದಮೇಲೆ ನಾವು ಲಾವಾ ಅಂತ ಕರಿತಕ್ಕಂಥ. ನೋಡಿ, ಇದರಲ್ಲಿ ಆ ಲಾವಾ ಒಂದು ಹೊರಗೆ ಉಕ್ಕುತ್ತಲ್ವಾ, ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಕ್ರೇಟರ್ ಅಂತ ಕರಿತಕ್ಕಂಥದ್ದು. ನೋಡಿ, ಈಗ ನೋಡ್ತಾ ಬರೋಣ. ನೋಡಿ, ಈಗ ಪ್ರಾಚೀನ ಗ್ರೀಕರ ನಂಬಿಕೆಯ ಪ್ರಕಾರ ನೋಡಿ, ಪ್ರಾಚೀನದ ಗ್ರೀಕರ ಪ್ರಕಾರ ವಾಲ್ಕನ್ ಅಂತಂದರೆ ವಾಲ್ಕೆನಸ್ ಅಥವಾ ವಾಲ್ಕನ್ ಪರ್ವತ ಅಂತಂದರೆ ಇಟಲಿಯ ಸಿಸಿಲಿ ಸಮೀಪದ ಲಿಪಾರಿ ದ್ವೀಪ. ನೋಡಿ, ಇದರ ತಳಭಾಗದಲ್ಲಿ ನೆಲೆಸಿರುವ ವಾಲ್ಕನ್ ದೇವತೆಯು ಕೋಪಗೊಂಡಾಗ ಜ್ವಾಲಾಮುಖಿ ವಸ್ತುಗಳನ್ನು ಹೊರಚೆಲ್ಲುತ್ತಾಳೆ ಎಂದು ತಿಳಿದಿದ್ದಾರೆ. ನೋಡಿ,
ಗ್ರೀಕರು ವಾಲ್ಕೆನೋ ಅಂದ್ರೆ ಏನಂತ ತಿಳ್ಕೊಂಡ್ರಪ್ಪ ಅಂತಂದರೆ, ಇಟಲಿಯಲ್ಲಿರ್ತಕ್ಕಂಥ ಸಿಸಿಲಿ ದ್ವೀಪದ ಲಿಪಾರಿ ದ್ವೀಪದ ತಳಭಾಗದಲ್ಲಿ ನೆಲೆಸಿರ್ತಕ್ಕಂಥ ವಾಲ್ಕನ್ ದೇವತೆ ತಾನು ಕೋಪಗೊಂಡಾಗ ಜ್ವಾಲಾಮುಖಿಯ ವಸ್ತುಗಳನ್ನು ಹೊರಗೊಳ್ತಾರೆ ಅಂತ ಗ್ರೀಕರು ಅಂದ್ಕೊಂಡಿದ್ರಂತೆ. ತದನಂತರ ನೋಡಿ, ಈಗ ಜ್ವಾಲಾಮುಖಿ ಎಂದರೆ ಅಗ್ನಿಪರ್ವತವೆಂದು ಜನ ಭಾವಿಸಿದ್ದರು. ಸಂಸ್ಕೃತ ಪದ ಅಗ್ನಿ ಎಂದರೆ ಬೆಂಕಿ ಅಂತ ಅರ್ಥ ನೋಡಿ. ಹಾಗಾದರೆ ಅಲ್ಲಿ ಇಂದಿಗೂ ಕೂಡ ಕೆಲವು ಜ್ವಾಲಾಮುಖಿಗಳು ಅಗ್ನಿದೇವತೆ ಎಂದು ಪೂಜಿಸಿಕೊಂಡು ಬರ್ತಿದ್ದಾರೆ. ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ, ನಾವು ಜಪಾನಲ್ಲಿ ಫಿಜಿಯಾಮ ಅಂತಕ್ಕಂಥ ಪರ್ವತವನ್ನು ಅಲ್ಲಿ ಫಿಜಿಯಾಮ ದೇವತೆ ಅಂತಕ್ಕಂಥ ಕರೀತಾರೆ. ಇಲ್ಲಿ ಜಪಾನಲ್ಲಿ ಎಕ್ಸಾಂಪಲ್ ಕೇಳ್ತಿರ್ತಾರೆ, ಜಪಾನನ್ನು ಯಾವ ದೇವತೆ, ಜಪಾನಿನ ಯಾವ ಒಂದು ಜ್ವಾಲಾಮುಖಿಯನ್ನು ಜಪಾನಿನ ದೇವತೆ ಅಂತ ಕರೀತಾರಪ್ಪ ಅಂತಂದರೆ ಫಿಜಿಯಾಮ ಅಂತಕ್ಕಂಥ ಒಂದು ಜ್ವಾಲಾಮುಖಿಯನ್ನು ಅವರು ಜಪಾನಿನ ದೇವತೆ ಅಂತ ಕರೀತಕ್ಕಂಥದ್ದು. ಇಷ್ಟು ನೋಡಿ, ಈಗ ಜ್ವಾಲಾಮುಖಿಯು ಒಂದು ತೆರೆದ ನಾಳವಾಗಿ ನೀವಲ್ಲಿ ನೋಡಿದ್ರಿ, ಅದರಲ್ಲಿ ಒಂದು ರೆಡ್ ಡಾಟಲ್ಲಿ ಸೀದಾ ಮ್ಯಾಂಟಲ್ನ ಮೇಲ್ಪದರದ ಏಸ್ಟಿನೋಸ್ಫಿಯರಿಂದ ಜ್ವಾಲಾಮುಖಿಯ ತುದಿತಕ್ಕ ಒಂದು ಕೆಂಪನೆ ನಾಳ ಇತ್ತು. ಈ ತೆರೆದ ನಾಳದ ಮೂಲಕ ಅನಿಲಗಳು ಶಾಖದಿಂದ ಕೂಡಿದ ಬಿಸಿ ನೀರು ನೋಡಿ, ಆ ಒಂದು ಕೆಂಪದ ನಾಳದಲ್ಲಿ ಅನಿಲಗಳು ಗ್ಯಾಸ್ಗಳು ಬರ್ತಕ್ಕಂಥದ್ದು, ಶಾಖದಿಂದ ಕೂಡಿರ್ತಕ್ಕಂಥ ಬಿಸಿ ನೀರು ಬರ್ತಕ್ಕಂಥದ್ದು ಮತ್ತು ಲಾವಾ ಮತ್ತು ಶಿಲಾಚೂರುಗಳು ಭೂ ಅಂತರಾಳದಿಂದ ಹೊರಗೆ ಭಾಗಕ್ಕೆ ಚೆಲ್ತಾರೆ ನೋಡಿ. ಆ ಒಂದು ನಾಳದ ಮುಖಾಂತರ ಭೂಮಿಯ ಏಸ್ತನೋಸ್ಫಿಯರ್ಲಿರ್ತಕ್ಕಂತಹ ಬಿಸಿ ನೀರು ಅಥವಾ ಲಾವಾ, ಅನಿಲಗಳು ಮತ್ತು ಶಿಲಾಚೂರುಗಳು ಹೊರಗೆ ಚೆಲ್ತಕ್ಕಂಥದ್ದು. ಹಾಗಾದರೆ ಈ ಜ್ವಾಲಾಮುಖಿಯ ವಸ್ತುಗಳು ಹೊರಹರಿಯುವ ಭೂಕವಚದಲ್ಲಿನ ರಂಧ್ರ ಪ್ರದೇಶಕ್ಕೆ ನಾಳ ಅಂತ ಕರೀತಕ್ಕಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಈ ಭಾಗವನ್ನು ಅವರು ಈ ಭಾಗದಿಂದನೇ ಗ್ಯಾಸ್ ಮತ್ತು ಮಿನರಲ್ಸ್ ಮತ್ತು ಶಿಲಾಚೂರುಗಳು ಹೊರಗೆ ಬರ್ತಕ್ಕಂಥದ್ದು. ಇದನ್ನು ಅವ್ರು ಏನಂತ ಕರೀತಾರಪ್ಪ ಅಂತಂದರೆ ನಾಳ ಅಂತಕ್ಕಂಥ ಕರೀತಕ್ಕಂಥದ್ದು ನೋಡಿ. ಹಾಗಾದರೆ ಜ್ವಾಲಾಮುಖಿಯ ಪರ್ವತದ ಮೇಲಿನ ಕೊಳವೆ ಆಕಾರದ ತಗ್ಗಾದ ಭಾಗಕ್ಕೆ ಕ್ರೇಟರ್ ಅಂತಕ್ಕಂಥ ಕರಿತಕ್ಕಂಥ ಅಥವಾ ಜ್ವಾಲಾಮುಖಿಯ ಕುಂಡ ಅಂತಕ್ಕಂಥ ಕರಿತಕ್ಕಂಥದ್ದು ನೋಡಿ. ಇಲ್ಲಿ ಎಕ್ಸಾಂಪಲ್ ನೀವು ನೋಡ್ಬೋದು, ಎಲ್ಲಪ್ಪ ಅಂತಂದರೆ ಈ ಭಾಗವನ್ನು ಅವರು ಕ್ರೇಟರ್ ಅಂತಕ್ಕಂಥ ಕರಿತಕ್ಕಂಥದ್ದು ನೋಡಿ. ಹಾಗಾದರೆ ಸುತ್ತಲಿನ ಇಳಿಜಾರಿನಿಂದ ಕೂಡಿದ ಬೊಗಣಿ ಆಕಾರದ ಜ್ವಾಲಾಮುಖಿ ಬಾಯಿ ಪ್ರದೇಶಕ್ಕೆ ಇವರು ಕಾಸ್ಟರ್ ಅಂತಕ್ಕಂಥ ಕರಿತಕ್ಕಂಥ. ಏನಪ್ಪ ಅಂತಂದ್ರೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಈ ಪ್ರದೇಶವನ್ನು ಅವರು ಕಾಸ್ಟರ್ ಅಂತಕ್ಕಂಥ ಕರಿತಕ್ಕಂಥದ್ದು. ತದನಂತರ ನೋಡಿ, ಈಗ ನಾವು ಜ್ವಾಲಾಮುಖಿಗಳನ್ನು ಕುರಿತು ವೈಜ್ಞಾನಿಕ ಅಧ್ಯಯನಕ್ಕೆ ನಾವು ಜ್ವಾಲಾಮುಖಿಯ ಶಾಸ್ತ್ರ ಅಂತಕ್ಕಂಥ ಕರಿತಕ್ಕಂಥ. ಏನಪ್ಪ ನೋಡಿ, ಜ್ವಾಲಾಮುಖಿ ಶಾಸ್ತ್ರ ಅಂತಂದರೆ ಏನಪ್ಪ ಅಂತಂದರೆ ಜ್ವಾಲಾಮುಖಿಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ನಾವು ಜ್ವಾಲಾಮುಖ ಶಾಸ್ತ್ರ ಅಂತಕ್ಕಂಥ ಕರಿತಕ್ಕಂಥದ್ದು. ತದನಂತರ ನೋಡಿ, ವಾಲ್ಕೆನೋಗಳು ಉಂಟಾಗಲು ಕಾರಣವೇನು ಅಥವಾ ಜ್ವಾಲಾಮುಖಿಗಳು ಉಂಟಾಗಲು ಕಾರಣವೇನಪ್ಪ ಅಂತಂದರೆ ನೋಡ್ತಾ ಬರೋಣ ನೋಡಿ. ಈಗ ಜ್ವಾಲಾಮುಖಿಗಳು ಪ್ರಮುಖ ವಿವಿಧ ಕಾರಣಗಳಿಂದ ತಮ್ಮಲ್ಲಿರ್ತಕ್ಕಂಥ ಮ್ಯಾಗ್ಮಾವನ್ನು ನಾಳದ ಮುಖಾಂತರ ಹೊರಗೆ ಚೆಲ್ತಕ್ಕಂಥದ್ದು ನೋಡಿ. ಈಗ ಪ್ರಮುಖವಾಗಿ ಭೂಮಿಯ ಆಳಕ್ಕೆ ಹೋದಂತೆ ಉಷ್ಣಾಂಶವು ಹೆಚ್ಚಾಗುತ್ತಾ ಹೋಗುತ್ತದೆ ನೋಡಿ. ಹಾಗಾದರೆ ಭೂಮಿಯಲ್ಲಿ 32 ಮೀಟರ್ ಆಳಕ್ಕೆ ಹೋದಂತೆ 1 ಡಿಗ್ರಿ ಉಷ್ಣಾಂಶ ಹೆಚ್ಚತಕ್ಕಂಥದ್ದು. ಎಕ್ಸಾಂಪಲ್ನಿ ಕೇಳ್ಬೋದು, ಕೆಳಗಿನ 32 ಮೀಟರ್ ಭೂಮಿಯ ಆಳಕ್ಕೆ ಹೋದಂತೆ ಎಷ್ಟು ಡಿಗ್ರಿ ಉಷ್ಣಾಂಶವು ಹೆಚ್ಚುತ್ತಾ ಹೋಗುತ್ತದೆ ಅಂತ ಕೇಳಿದರೆ ನಾವು 1 ಡಿಗ್ರಿ ಅಂತ 1 ಸೆಂಟಿಗ್ರೇಡ್ ಹೀಟ್ ಜಾಸ್ತಿ ಆಗುತ್ತೆ ನೋಡಿ. ಹಾಗಾದರೆ ಉಷ್ಣಾಂಶ ಹೆಚ್ಚಾಗುವುದು ಮತ್ತು ಒತ್ತಡದ ಕ್ಷೀಣತೆಯಿಂದ ಶಿಲಾಪಾಕ ರಚನೆ ನೋಡಿ. ಭೂಮಿಯಲ್ಲಿ ಹೋದಂತೆ ಅಲ್ಲಿ ಹೀಟ್ ಪ್ರೆಷರ್ ಜಾಸ್ತಿಯಾಗಿ ಹೀಟ್ ಜನ್ರೇಟ್ ಆಗ್ತಕ್ಕಂಥದ್ದು. ಹೀಟ್ ಜನ್ರೇಟ್ ಆಗಿ ಅಲ್ಲಿರ್ತಕ್ಕಂಥ ಶಿಲಾಚೂರುಗಳು ಅಥವಾ ಗ್ಯಾಸ್ ಮುಖಾಂತರ ಆ ಮ್ಯಾಗ್ಮಾ ದ್ರವ ಸ್ಥಿತಿಯಲ್ಲಿ ಇರ್ತಕ್ಕಂಥ ನೋಡಿ. ಹಾಗಾದರೆ
ಭೂಮಿಯಲ್ಲಿನ ಅಂತರ್ಜಲ ಅಧಿಕ ಬಿಸಿಯಾಗಿ ಅನಿಲ ಮತ್ತು ನೀರಾವಿ ಪರಿವರ್ತನೆ ಆಗೋದು. ನೋಡಿ, ನಾನು ಆಗಲೇ ತಾನೇ ಹೇಳಿದೆ, ಆ ಏಸ್ತನೋಸ್ಪಿಯರಲ್ಲಿ ಭೂಮಿಯಲ್ಲಿ ಇರ್ತಕ್ಕಂಥ ಅಂತರ್ಜಲ ನೀರು ಅವು ಬಿಸಿಯಾಗಿ ಅನಿಲ ಮತ್ತು ನೀರಾವಿ ಮೂಲಕ ಆ ವಾಲ್ಕೆ ಅನ್ನೋದು ನಾಳದ ಮುಖಾಂತರ ಹೊರಗಡೆ ಬರ್ತಕ್ಕಂಥದ್ದು. ನೋಡಿ, ಹಾಗಾದರೆ ಭೂಮಿಯ ಪ್ರಧಾನ ಮತ್ತು ಲಘು ಭೂಫಲಕಗಳ ಚಲನೆ ಬೀಳುವಿಕೆ ಅಂತಂದರೆ ಭೂಫಲಕಗಳ ಚಲನೆ, ಈಗ ನಾವು ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಕೇಳಿರ್ಬೋದು, ಅಂತಂದರೆ ಖಂಡಾಂತರಗಳಂತ ಕೇಳಿರ್ಬೋದು. ಈಗ ಯಾವ ಥರಪ್ಪ ಅಂತಂದರೆ ಭೂಮಿ ಆ ಕಾಲದಲ್ಲಿ ಈ ಥರ ಪ್ಯಾಂಥಲಸ ಅಥವಾ ಪ್ಯಾಂಜಿಯಾ ಅಂತಕ್ಕಂಥ ಇತ್ತು. ಈಗ ನಾವು ಖಂಡಗಳನ್ನು ನೋಡ್ಬೋದು. ಆ ಖಂಡಗಳು ಮೊದಲು ಕೂಡಾಗಿದ್ದು ಬರ್ತಾ 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 ಚಲನೆ ಆಗ್ತಾ ಬಂದು ನಾವು ಆ ಚಲನೆ ಬಂದದ ಒಂದು ಸಿದ್ಧಾಂತವನ್ನು ಪ್ಲೇಟ್ ಟೆಕ್ಟಾನಿಕ್ಸ್ ಅಥವಾ ಭೂಖಂಡಗಳ ಅಲೆಗಳ ಸಿದ್ಧಾಂತ ಅಂತ ಕರೀತಾರೆ. ಆ ಒಂದು ಏನು ಈ ಭೂಫಲಕಗಳ ಚಲನೆಯಿಂದ ವಾಲ್ಕೆನೋಗಳು ಉಂಟಾಗ್ತಕ್ಕಂಥದ್ದು. ತದನಂತರ ನೋಡಿ, ಅಧಿಕ ಒತ್ತಡದ ಬಲದಿಂದ ಶಿಲಾಪಾಕ ಮೇಲೇರ್ತಕ್ಕಂಥದ್ದು. ನೋಡಿ, ಭೂಮಿಯಿಂದ 32 ಮೀಟರ್ ಒಳಗಡೆ ಓದ್ದಂಗೆ 1 ಡಿಗ್ರಿ ಸೆಲ್ಸಿಯಸ್ ಹೀಟ್ ಜಾಸ್ತಿ ಆದಂಗೆ ಅಲ್ಲಿರ್ತಕ್ಕಂಥ ಶಿಲಾಪದಕ ಅತಿ ಹೆಚ್ಚು ಹೀಟ್ ಆಗಿ ಆ ಶಿಲಾಫಲಕ ಮೇಲೇರ್ತಕ್ಕಂಥದ್ದು. ತದನಂತರ ನಾವು ಜ್ವಾಲಾಮುಖಿಗಳ ವಿಧಗಳು ಯಾವ್ಯಾವ ಥರ ಇರ್ತವೆ ಅಂತ ನೋಡ್ತಾ ಬಂದರೆ, ಜ್ವಾಲಾಮುಖಿ ಉಂಟಾಗಲು ಕಾಲಾವಧಿ ಮತ್ತು ಕಾರ್ಯಾಚರಣೆ ಆಧಾರದ ಮೇಲೆ ಅವುಗಳನ್ನು 3 ವಿಧಗಳಾಗಿ ವಿಂಗಡಿಸಲು. ನೋಡಿ, ಹಾಗಾದರೆ ಜ್ವಾಲಾಮುಖಿಗಳನ್ನ ನಾವು ಯಾವ ರೀತಿ ಟೈಪ್ಸ್ ಅಂತ ನೋಡ್ತೀವಿ ಅಂತಂದರೆ, ಅವು ಉಂಟಾಗ್ತಕ್ಕಂಥ ಕಾಲ ಮತ್ತು ಅವುಗಳು ಯಾವ ರೀತಿ ಕಾರ್ಯಾಚರಣೆಯನ್ನು ಕೈಗೊಳ್ತವೆ ಅನ್ನೋ ಒಂದು ಕಾರಣದಿಂದ ನಾವು ಅವನ್ನ 3 ರೀತಿಯಾಗಿ ವಿಂಗಡಿಸ್ತೀವಿ. ಮೊದಲನೇದಾಗಿ ಜಾಗೃತಿ ಜ್ವಾಲಾಮುಖಿಗಳು. ನೋಡಿ, ಈ ಜಾಗೃತಿ ಅನ್ನಕ್ಕಂಥ ಪದ ನೋಡಿ, ಏನಪ್ಪ ಈ ಜಾಗೃತಿ ಜ್ವಾಲಾಮುಖಿಗಳು ಅಂತಂದರೆ, ನಿರಂತರವಾಗಿ ಘನ, ದ್ರವ ಮತ್ತು ಅನಿಲ ವಸ್ತುಗಳನ್ನು ಹೊರಚೆಲ್ಲುವ ಜ್ವಾಲಾಮುಖಿಗಳಿಗೆ ಜಾಗೃತ ಜ್ವಾಲಾಮುಖಿಗಳು ಅಂತ ಕರೀತೀವಿ. ನೋಡಿ, ಅಂತಂದರೆ ಬಿಡದೆ ಅಂದರೆ ಡೈಲಿ ಅಥವಾ ಗಂಟೆಗೊಮ್ಮೆ ಅಥವಾ 10 ಗಂಟೆಗೊಮ್ಮೆ ವಾಲ್ಕೆನೋ ಎಕ್ಸ್ಪ್ಲೋಷನ್ ಆಗ್ತಾ ಇರ್ತಕ್ಕಂಥ ಒಂದು ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಘನ ವಸ್ತುಗಳು ಮತ್ತು ಆ ಮ್ಯಾಗ್ಮಾ ದ್ರವ ಮತ್ತು ಅನಿಲಗಳು ಅಲ್ಲಿಂದ ಬಿಡ್ತಕ್ಕಂಥ ಸಲ್ಫರ್ ಡೈಆಕ್ಸೈಡ್ ಆಗಿ, ಹೈಡ್ರೋಜನ್ ಆಗಿರಲಿ, ಕಾರ್ಬನ್ ಡೈಆಕ್ಸೈಡ್ ಆಗಿ, ನೈಟ್ರೋಜನ್ ಗ್ಯಾಸ್ ಆಗಿರಲಿ, ಈ ಥರ ಎಕ್ಸ್ಪ್ಲೋಷನ್ ಮೇಲೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ವಾಲ್ಕೆನನ್ನ ಅಥವಾ ಆ ಜ್ವಾಲಾಮುಖಿನ ನಾವು ಎಂತ ಕರಿತೀವಪ್ಪ ಅಂತಂದರೆ ಜಾಗೃತ ಜ್ವಾಲಾಮುಖಿ ಅಂತಕ್ಕಂಥ ಕರಿತಕ್ಕಂಥ. ಹಾಗಾದರೆ ಜಾಗೃತ ಜ್ವಾಲಾಮುಖಿಗೆ ಉದಾಹರಣೆಗಳು ಏನಪ್ಪ ಅಂತಂದರೆ, ಭಾಳ ಎಕ್ಸಾಂಪಲ್ ಕೇಳ್ತಿರ್ತಾರೆ. ಇಟಲಿಯ ಮೌಂಟ್ ಎಟ್ನಾ ಎಂಬತಕ್ಕಂಥದ್ದು ಜಾಗೃತ ಜ್ವಾಲಾಮುಖಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟು US ಕಂಡುಬರ್ತಕ್ಕಂಥ ಸ್ಟ್ರಾಂಬೋಲಿ ಮತ್ತು ಸೆಂಟ್ ಹೆಲೆನಾ ದ್ವೀಪಗಳು ಜಾಗೃತ ಜ್ವಾಲಾಮುಖಿಗೆ ಉದಾಹರಣೆಗಳಾಗಿರ್ತಕ್ಕಂಥ. ನೆಕ್ಸ್ಟು ಹವಾಯಿ ದ್ವೀಪದ ಮೌನಲೋವಾ ಮತ್ತು ಮೌನಾಕಿಯಾ. ತದನಂತರ ಫಿಲಿಪೈನ್ಸ್ನಲ್ಲಿ ಕಂಡುಬರ್ತಕ್ಕಂಥ ಪಿನಾಟುಬೋ ಜ್ವಾಲಾಮುಖಿಗಳು. ತದನಂತರ ಈಕ್ವೆಡಾರ್ನಲ್ಲಿ ಕಂಡುಬರ್ತಕ್ಕಂಥ ಕೋಟೋಪಾಕ್ಸಿ ಮತ್ತು ಚಿಂಬರಾಸೋ ಜಾಗೃತ ಜ್ವಾಲಾಮುಖಿಗಳು. ತದನಂತರ ಎಲ್ ಸಾಲ್ವಡಾರ್ನಲ್ಲಿ ಕಂಡುಬರ್ತಕ್ಕಂಥ ಇಜಾಲೋ ಜ್ವಾಲಾಮುಖಿಗಳು ಇವು ಜಾಗೃತ ಜ್ವಾಲಾಮುಖಿಗಳಾಗಿ ಪದೇ ಎಕ್ಸ್ಪ್ಲೋಷನ್ ಆಗ್ತಕ್ಕಂಥವು. ತದನಂತರ ಹೆಚ್ಚಿನ ಮಾಹಿತಿಯನ್ನು ನೋಡ್ತಾ ಬರೋಣ. ಏನಪ್ಪ ಇದು ಅಂತಂದರೆ, ನೋಡಿ, ಸ್ಟ್ರಾಂಬೋಲಿ ಇಟಲಿಯಲ್ಲಿ ಕಂಡುಬರ್ತಕ್ಕಂಥ ಸ್ಟ್ರಾಂಬೋಲಿಯನ್ನು ಮೆಡಿಟರೇನಿಯನ್ ಸಮುದ್ರದ ಬೆಳಕಿನ ಮನೆ ಅಂತಕ್ಕಂಥ ಕರಿತಕ್ಕಂಥ. ಏನಪ್ಪ ಈ ಬೆಳಕಿನ ಮನೆ ಅಂತಕ್ಕಂಥ ಅಂತಂದರೆ, ಈ ಸ್ಟ್ರಾಂಬೋಲಿ ಇವು ಕೂಡ ಜಾಗೃತ ಜ್ವಾಲಾಮುಖಿ ಆಗ್ತಕ್ಕಂಥದ್ದು. ಇದು ಟೈಮ್ ಕೊಡದೇ ಮೇಲೆ ಎಕ್ಸ್ಪ್ಲೋಷನ್ ಆಗ್ತಾ ಸಂದರ್ಭದಲ್ಲಿ ಅದಕ್ಕೆ ನಾವು ಮೆಡಿಟೇರಿಯನ್ನ ಬೆಳಕಿನ ಮನೆ ಅಂತ ಸ್ಟ್ರಾಂಬೋಲಿ ಜ್ವಾಲಾಮುಖಿಯನ್ನು ಕರಿತಕ್ಕಂಥ. ಎಕ್ಸಾಮಲ್ಲಿ ಕೇಳ್ತಾರೆ, ಈ ಕೆಳಗಿನ ಯಾವ ಜ್ವಾಲಾಮುಖಿಯನ್ನು ಮೆಡಿಟೇರಿಯನ್ ಸಮುದ್ರದ ಬೆಳಕಿನ ಮನೆ ಅಂತ ಕರೀತಾರಪ್ಪ ಅಂತಂದರೆ ನಾವು ಏನಂತ ಆನ್ಸರ್ ಹಾಕ್ಬೇಕಪ್ಪ ಅಂತಂದರೆ ಸ್ಟ್ರಾಂಬೋಲಿ ಜ್ವಾಲಾಮುಖಿಯನ್ನು ಮೆಡಿಟೇರಿಯನ್ ಸಮುದ್ರದ ಬೆಳಕಿನ ಮನೆ ಅಂತಕ್ಕಂಥ ಕರೀತಾರೆ ಅಂತ ಹಾಕ್ಬೋದು. ತದನಂತರ ಅಮೇರಿಕಾದಲ್ಲಿ ಅಥವಾ ಮಧ್ಯ ಅಮೇರಿಕದಲ್ಲಿ ಕಂಡುಬರ್ತಕ್ಕಂಥ ಇಜಾಲ್ಕೋ ಅಥವಾ ಇಜಾಲೋ ಜ್ವಾಲಾಮುಖಿಯನ್ನು ಅಮೇರಿಕಾದ ಬೆಳಕಿನ ಮನೆ ಅಂತಕ್ಕಂಥ ನಾವು ಕರಿತಕ್ಕಂಥ. ಇದು ಕೂಡ ಇಂಪಾರ್ಟೆಂಟು, ಎಕ್ಸಾಮ್ ಪರ್ಪಸ್ಸು, ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಸುಪ್ತ ಜ್ವಾಲಾಮುಖಿಗಳು. ನೋಡಿ, ಹಾಗಾದರೆ ಏನಪ್ಪ ಈ ಸುಪ್ತ ಜ್ವಾಲಾಮುಖಿಗಳು ಅಂತಂದರೆ, ನೋಡಿ, ಈ ಜ್ವಾಲಾಮುಖಿಗಳು ತಮ್ಮ ಕಾರ್ಯಾಚರಣೆಯ ನಂತರ ಹಲವು ವರ್ಷಗಳವರೆಗೆ ಯಾವುದೇ ವಸ್ತುಗಳನ್ನು ಹೊರಚೆಲ್ಲುವ ಸೂಚನೆ ಇರುವುದಿಲ್ಲ. ನೋಡಿ, ಇವು ಕೆಲಸ ಮಾಡ್ತಕ್ಕಂಥದ್ದು ಬಹಳ ಗ್ಯಾಪ್ ಇರುತ್ತೆ. ಏನಪ್ಪ ಅಂತಂದರೆ ಜ್ವಾಲಾಮುಖಿಗಳು ತಮ್ಮ ಕಾರ್ಯಾಚರಣೆಯನ್ನು ನಂತರ ಹಲವು ವರ್ಷಗಳವರೆಗೆ ಯಾವುದೇ ವಸ್ತುಗಳನ್ನು ಹೊರಚೆಲ್ಲುವ ಸೂಚನೆ ಇವು ನೀಡಿದ ನಂತರ ಕ್ಷಿಪ್ರವಾಗಿ ಕಾರ್ಯಾಚರಣೆಗೊಳ್ಳುವುದಕ್ಕೆ ಸುಪ್ತ ಜ್ವಾಲಾಮುಖಿಗಳು ಎಂತಕ್ಕಂಥ. ನೋಡಿ,
ಈಗ ಜಾಗೃತ ಜ್ವಾಲಾಮುಖಿಗಳು ಮೇಲೆ ಮೇಲೆ ಅಲ್ಲಿ ಮ್ಯಾಗ್ಮಾ ಎಕ್ಸ್ಪ್ಲೋಷನ್ ಆಗ್ತಕ್ಕಂಥ, ಆದರೆ ಸುಪ್ತ ಜ್ವಾಲಾಮುಖಿಗಳೇ ಆ ಥರ ಆಗಲ್ಲ. 1 ವರ್ಷ ಟೈಮ್ ಆದರೂ ಆಗ್ಬೋದು, 1 ವರ್ಷ ಅಥವಾ ಜಾಸ್ತಿ ಟೈಮ್ ತಗೊಂಡು ಅಲ್ಲಿ ಮ್ಯಾಗ್ಮಾ ಹೊರಗೆ ಎಕ್ಸ್ಪ್ಲೋಷನ್ ಆಗ್ತಕ್ಕಂಥದ್ದು. ಹಾಗಾದರೆ ನೋಡಿ, ಈ ಜ್ವಾಲಾಮುಖಿಗಳಿಗೆ ಇವು ಕೂಡ ವಿವಿಧ ಜ್ವಾಲಾಮುಖಿಗಳು, ಈ ಸುಪ್ತ ಜ್ವಾಲಾಮುಖಿಗಳು ಮಾನವನ ಪ್ರಾಣ ಮತ್ತು ಆಸ್ತಿಗಳಿಗೆ ದೊಡ್ಡ ಪ್ರಮಾಣದ ಹಾನಿಯನ್ನು ಇವು ಕೂಡ ಉಂಟು ಮಾಡ್ತಕ್ಕಂಥ ಯಾವುದು ಈ ಸುಪ್ತ ಜ್ವಾಲಾಮುಖಿಗಳು. ಹಾಗಾದರೆ ಉದಾಹರಣೆ ನೋಡ್ತಾ ಬಂದರೆ, ಇಟಲಿಯ ವಿಸುವಿಯಸ್ ಪರ್ವತ ಸುಪ್ತ ಜ್ವಾಲಾಮುಖಿ, ತದನಂತರ ಜಪಾನಿನ ಫುಜಿಯಾಮ ಪರ್ವತ. ನೋಡಿ, ಆಗ್ಲೇನೆ ಕೇಳಿದೆ, ಜಪಾನಿನ ದೇವತೆ ಅಂತ ಕರೀತಾರೆ ಈ ಫುಜಿಯಾಮ ಪರ್ವತ ಅಂತಕ್ಕಂಥದ್ದು. ತದನಂತರ ಇಂಡೋನೇಷ್ಯಾದಲ್ಲಿ ಕಂಡುಬರ್ತಕ್ಕಂಥ ಕ್ರಕಟೋವಾ ಪರ್ವತ, ಇದು ಕೂಡ ಸುಪ್ತ ಜ್ವಾಲಾಮುಖಿಗೆ ಉದಾಹರಣೆ ಆಗಿರ್ತಕ್ಕಂಥದ್ದು. ತದನಂತರ ನೋಡಿ, ಈಗ ಹೆಚ್ಚಿನ ಮಾಹಿತಿಗೆ ಸಂಬಂಧಿಸಿದಂತೆ ಅಂದರೆ ಸುಪ್ತ ಜ್ವಾಲಾಮುಖಿಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಏನಪ್ಪ ಅಂತಂದರೆ, ಮೌಂಟ್ ವೆಸುವಿಯಾಸ್ ಜ್ವಾಲಾಮುಖಿ ಮತ್ತು ಮೌಂಟ್ ಕ್ರಕಟೋವಾ, ಇಂಡೋನೇಷ್ಯಾದಲ್ಲಿ ಕಂಡುಬರ್ತಕ್ಕಂಥ ಮೌಂಟ್ ಕ್ರಕಟೋವಾ ಮತ್ತು ಮೌಂಟ್ ಪಿಲಿಯಾನ್ ಜ್ವಾಲಾಮುಖಿಗಳನ್ನು ಸೂಪರ್ ಜ್ವಾಲಾಮುಖಿಗಳು ಎನ್ನುವರು. ನೋಡಿ, ಎಕ್ಸಾಮಲ್ಲಿ ಕೇಳ್ಬೋದು, ಸುಪ್ತ ಜ್ವಾಲಾಮುಖಿಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಜ್ವಾಲಾಮುಖಿಗಳನ್ನು ನಾವು ಸೂಪರ್ ಜ್ವಾಲಾಮುಖಿಗಳು ಎಂದು ಕರೀತೇವೆ ಅಂತ ಕ್ವಶನ್ ಕೇಳಿದರೆ ನಾವು ಏನಂತ ಹಾಕಬೇಕು? ಇಟಲಿಯ ಮೌಂಟ್ ವೆಸುವಿಯಸ್ ಅಂತಕ್ಕಂಥ ಒಂದು ಜ್ವಾಲಾಮುಖಿ ಒಂದು, ಇಂಡೋನೇಷ್ಯಾದಲ್ಲಿ ಕಂಡುಬರ್ತಕ್ಕಂಥ ಮೌಂಟ್ ಕ್ರಕಟೋವಾ ಜ್ವಾಲಾಮುಖಿ ಒಂದು, ಫಿಲಿಪೈನ್ಸಲ್ಲಿ ಕಂಡುಬರ್ತಕ್ಕಂಥ ಮೌಂಟ್ ಪಿಲಿಯನ್ ಜ್ವಾಲಾಮುಖಿಗಳನ್ನು ನಾವು ಸುಪ್ತ ಜ್ವಾಲಾಮುಖಿಯಲ್ಲಿ ಬರ್ತಕ್ಕಂಥ ಸೂಪರ್ ಜ್ವಾಲಾಮುಖಿಗಳು ಅಂತಕ್ಕಂಥ ನಾವು ಕರಿತೀವಿ. ತದನಂತರ ನಂದಿತ ಜ್ವಾಲಾಮುಖಿಗಳು. ನೋಡಿ, ಇಲ್ಲಿ ಕಡೆ ನಂದಿತ ಜ್ವಾಲಾಮುಖಿಗಳು ಅಂತಂದರೆ ಅಲ್ಲಿ ಹೆಸರಲ್ಲೇ ಇದೆ, ಏನಪ್ಪ ಅಂತಂದರೆ ನಂದಿತ ಅಂದರೆ ಹಾರಿ ಹೋದ ಅಥವಾ ಮುಗಿದು ಹೋದ ಜ್ವಾಲಾಮುಖಿಗಳು ಅಂತ ಕರಿತೀವಿ. ನೋಡಿ, ಇದು ಬಹಳ ದೀರ್ಘಾವಧಿಯವರೆಗೆ ಕಾರ್ಯಾಚರಣೆಗೊಳ್ಳದ ಜ್ವಾಲಾಮುಖಿಗಳನ್ನು ನಂದಿತ ಜ್ವಾಲಾಮುಖಿಗಳನ್ನು ಕರೀತಾರಂತೆ. ನೋಡಿ, ಏನಪ್ಪ ಅಂತಂದರೆ ಈಗ ಒಂದು ಪಟ್ ಎಕ್ಸ್ಪ್ಲೋಷನ್ ಆಗಿ ಅದು ಯಾವುದೇ ಕಾಲಕ್ಕೂ ಮತ್ತೆ ಎಂದೋ ಆಗತಕ್ಕಂಥ ಜ್ವಾಲಾಮುಖಿಯನ್ನು ನಾವು ನಂದಿತ ಜ್ವಾಲಾಮುಖಿಗಳಂತ ಕರಿತೀವಿ. ನೋಡಿ, ಇದರಲ್ಲಿ ಇವುಗಳಿಂದ ಯಾವುದೇ ವಸ್ತುಗಳು ಹೊರಬರುವ ಸಾಧ್ಯತೆ ಇಲ್ಲದಿರುವುದರಿಂದ ಇವನ್ನ ನಿದ್ರಿತ ಮತ್ತು ಮೃತ ಜ್ವಾಲಾಮುಖಿಗಳು ಅಂತ ಕರಿತೀವಿ. ನೋಡಿ, ಇವು ಮತ್ತು ಮುಂದೆ ಎಂದೂ ಕೂಡ ಎಕ್ಸ್ಪ್ಲೋಷನ್ ಆಗಲ್ಲ. ಆ ಒಂದು ಕಾರಣಕ್ಕೆ ನಾವು ಅದರಲ್ಲಿ ಯಾವುದೇ ತರಹದ ಮ್ಯಾಗ್ಮಗಳು ಅಥವಾ ಯಾವುದೇ ತರಹದ ಡಸ್ಟ್ ಪಾರ್ಟಿಕಲ್ಗಳು, ಕಾರ್ಬನ್ ಡೈಆಕ್ಸೈಡು ಈ ಥರ ಹನಿಗಳು ಹೊರ ಬರದೇ ಇರತಕ್ಕಂಥ ಕಾರಣ ನಾವು ಈ ಜ್ವಾಲಾಮುಖಿಗಳನ್ನು ನಿದ್ರಿತ ಅಥವಾ ಮೃತ ಜ್ವಾಲಾಮುಖಿಗಳು ಅಂತ ನಾವು ಕರಿತಕ್ಕಂಥದ್ದು. ತದನಂತರ ನೋಡಿ, ಹಾಗಾದರೆ ಆದರೆ ಯಾವ ಜ್ವಾಲಾಮುಖಿಯನ್ನು ಮೃತ ಜ್ವಾಲಾಮುಖಿ ಎಂದು ಪ್ರಮಾಣೀಕರಿಸಲಾಗುವುದು? ನೋಡಿ, ಭೂಮಿಯ ಅಂತರಾಳದಲ್ಲಿ ಯಾವ ಥರ ನಡೀತೆ ಅಂತ ನಮಗೆ ಗೊತ್ತಾಗಲ್ಲ, ಆದರೂ ಕೂಡ ನಾವು ಈ ಜ್ವಾಲಾಮುಖಿಗಳನ್ನು ಈ ನಿದ್ರಿತ ಜ್ವಾಲಾಮುಖಿಗಳನ್ನು ಯಾವತ್ತೂ ಕೂಡ ಮೃತ ಜ್ವಾಲಾಮುಖಿ ಅಂತಕ್ಕಂಥ ನಾವು ಪ್ರಮಾಣಿಸಲು ಸಾಧ್ಯ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರು, ಯಾವಾಗ ಅದರಲ್ಲಿ ಪ್ರೆಷರ್ ಜಾಸ್ತಿಯಾಗಿ ಹೀಟ್ ಜನರೇಟ್ ಆಗಿ ಅಲ್ಲಿರ್ತಕ್ಕಂಥ ಮ್ಯಾಗ್ಮಾ ಹೊರಗಡೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಬರ್ತಕ್ಕಂಥ, ಹಾಗಾಗಿ ನಾವು ಇದನ್ನು ಯಾವುದೇ ಥರ ಮೃತ ಜ್ವಾಲಾಮುಖಿ ಅಂತ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಮೃತ ಜ್ವಾಲಾಮುಖಿಗಳಿಗೆ ಉದಾಹರಣೆ ನೋಡ್ತಾ ಬಂದರೆ ನೋಡಿ, ಇದು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ಅಂಡಮಾನ್ ಮತ್ತು ನಿಕೋಬಾರ್ನ ದ್ವೀಪದಲ್ಲಿ ಕಂಡುಬರ್ತಕ್ಕಂಥ ನಾರ್ಕೋಡಮ್ ಜ್ವಾಲಾಮುಖಿ, ಇದು ನಿದ್ರಿತ ಅಥವಾ ಮೃತ ಜ್ವಾಲಾಮುಖಿಯಾಗಿ ಕಂಡುಬರ್ತಕ್ಕಂಥದ್ದು. ಮತ್ತು ಅರ್ಜೆಂಟೈನಾದಲ್ಲಿ ಕಂಡುಬರ್ತಕ್ಕಂಥ ಅಕಾಂಕಾಗುವಾ ಜ್ವಾಲಾಮುಖಿ, ತದನಂತರ ಸ್ಕಾಟ್ಲ್ಯಾಂಡ್ನಲ್ಲಿ ಕಂಡುಬರ್ತಕ್ಕಂಥ ಆರ್ಥರ್ ಸ್ಟ್ರೀಟ್ ಎಂಬತಕ್ಕಂಥ ಜ್ವಾಲಾಮುಖಿ, ಇವು ನಿರ್ದಿತ ಅಥವಾ ಮೃತ ಜ್ವಾಲಾಮುಖಿ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಹಾಗಾದರೆ ನಮ್ಮ ಭಾರತಕ್ಕೆ ಸಂಬಂಧಿಸಿದಂತೆ ನೋಡಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಬ್ಯಾರನ್ ದ್ವೀಪದ ಜ್ವಾಲಾಮುಖಿಯು ನಮ್ಮ ದೇಶದಲ್ಲಿ ಪ್ರಸಿದ್ಧಿಯಾದ ಜ್ವಾಲಾಮುಖಿ. ನೋಡಿ, ಅಂಡಮಾನ್ ನಿಕೋಬಾರ್ನಲ್ಲಿ ಕಂಡುಬರ್ತಕ್ಕಂತಹ ನಮ್ಮ ಬ್ಯಾರನ್ ದ್ವೀಪದ ಜ್ವಾಲಾಮುಖಿಯು ನಮ್ಮ ದೇಶದಲ್ಲಿ ಸುಪ್ರಸಿದ್ಧವಾದಂತಹ ಜ್ವಾಲಾಮುಖಿ. ನೋಡಿ, ಎಕ್ಸಾಮಲ್ಲಿ ಕೇಳ್ಬೋದು, ಏನಪ್ಪ ಅಂತಂದರೆ ನಮ್ಮ ದೇಶಕ್ಕೆ ಸಂಬಂಧಿಸಿದಂತೆ ಬ್ಯಾರನ್ ದ್ವೀಪದಲ್ಲಿ ಕಂಡುಬರ್ತಕ್ಕಂಥ ಜ್ವಾಲಾಮುಖಿಯ ಹೆಸರೇನಪ್ಪ ಅಂತಂದರೆ ಇದು ಅಂಡಮಾನ್ ನಿಕೋಬಾರ್ದಲ್ಲಿ ಕಂಡುಬರ್ತಕ್ಕಂಥ ಜ್ವಾಲಾಮುಖಿ ಯಾವುದು? ಅಂಡಮಾನ್ ನಿಕೋಬಾರ್ದಲ್ಲಿ ಬ್ಯಾರನ್ ದ್ವೀಪದಲ್ಲಿ ನಾರ್ಕೋಡಮ್ ಅಂತಕ್ಕಂಥ ಯಾವುದು ನಾರ್ಕೋಡಮ್ ಎಂಬತಕ್ಕಂಥ ಜ್ವಾಲಾಮುಖಿ ಬಹಳ ಫೇಮಸ್ ಆಗಿರ್ತಕ್ಕಂಥ. ಹಾಗಾದರೆ ನೋಡಿ, ಈಗ ಜ್ವಾಲಾಮುಖಿ ಆದಂಥ ಸಂದರ್ಭದಲ್ಲಿ ದ್ರವ ರೂಪದಲ್ಲಿ ವಸ್ತುಗಳು ಹರಿತವೆ ಅಂತಂದರೆ ನಾನು ಆಗಲೇ ಹೇಳಿದೆ, ಆ ಮ್ಯಾಗ್ಮಾ
ಮ್ಯಾಂಟಲ್ನ ಮೇಲ್ಪದರವಾದ ಆಸ್ಟೆನೋಸ್ಫಿಯರಲ್ಲಿ ದ್ರವ ರೂಪದಲ್ಲಿ ಇದ್ದು ಇದು ಹರಿತಕ್ಕಂಥದ್ದು. ಹಾಗಾದರೆ ದ್ರವ ರೂಪದಲ್ಲಿ ಯಾವ್ಯಾವ ವಸ್ತುಗಳು ಇರ್ತವೆ ಅಂತ ಮೊದಲಾಗಿ ನೋಡ್ತಾ ಬರೋಣ. ನೋಡಿ, ಹಾಗಾದರೆ ಜ್ವಾಲಾಮುಖಿ ಉಂಟಾದಾಗ ಹರಿಯುವ ದ್ರವ ರೂಪದ ವಸ್ತು ಲಾವಾರಸ. ನೋಡಿ, ನಾವು ಅದೇ ಒಂದು ದ್ರವರಸ ಭೂಮಿ ಅಂತರಾಳದಲ್ಲಿ ಇದ್ದರೆ ಅದನ್ನು ನಾವು ಮ್ಯಾಗ್ಮಾ ಅಂತಕ್ಕಂಥ ಕರಿತೀವಿ. ಜ್ವಾಲಾಮುಖಿಯ ನಾಳದ ಮುಖಾಂತರ ಕ್ರೇಟರ್ ಮೂಲಕ ಹೊರ ಬಂದ ನಂತರ ಅದು ಆಕ್ಸಿಜನ್ಗೆ ರಿಯಾಕ್ಟ್ ಆಗಿ ಅದು ನಾವು ಆಮೇಲೆ ಲಾವಾ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಭೂಕವಚದ ತಳಭಾಗದಲ್ಲಿ ಕಂಡು ಕರಗಿದ ಶಿಲಾವಸ್ತುವನ್ನೇ ಶಿಲಾಪಾಕ ಅಂತಕ್ಕಂಥ ನಾವು ಕರಿತಕ್ಕಂಥದ್ದು. ತದನಂತರ ನೋಡಿ ಅಂತಂದರೆ ಭೂಮಿಯ ತಳಭಾಗದಲ್ಲಿರ್ತಕ್ಕಂಥದ್ದನ್ನ ನಾವು ಮ್ಯಾಗ್ಮಾ ಅಂತ ನಾವು ಕರಿತೀವಿ, ಕನ್ನಡದಲ್ಲಿ ಶಿಲಾಪಾಕ ಅಂತಕ್ಕಂಥ ಕರಿತಕ್ಕಂಥ. ನೋಡಿ, ಹಾಗಾದರೆ ಭೂಕವಚದ ಮೂಲಕ ಹೊರಹರಿದ ಶಿಲಾವಸ್ತುವೇ ಲಾವಾರಸ. ನೋಡಿ, ಅಂದರೆ ಜ್ವಾಲಾಮುಖಿಯಿಂದ ಹೊರಗೆ ಬಂದಂತಹ ಶಿಲಾಪಾಕವಾದವನ್ನು ನಾವು ಆ ಒಂದು ಲಾವಾನ ಎಂತ ಕರಿತೀವಪ್ಪ ಅಂತಂದರೆ ಲಾವಾರಸ ಅಂತಕ್ಕಂಥ ಕರಿತಕ್ಕಂಥದ್ದು. ತದನಂತರ ನೋಡಿ, ಈಗ ಭೂಮಿಯಿಂದ ಹೊರಗೆ ಬರ್ತಕ್ಕಂಥ ದ್ರವ ಪದಾರ್ಥ ಈ ಲಾವಾರಸ ಅಥವಾ ಲಾವಾವನ್ನು ನಾವು ಎರಡು ರೀತಿ ಪರಿಗಣಿಸ್ತೀವಿ. ಏನಪ್ಪ ಅಂತಂದರೆ ಒಂದು ಆ್ಯಸಿಡ್ ಲಾವಾ ಅಥವಾ ಆಮ್ಲೀಯ ಲಾವಾರಸ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಆಮ್ಲೀಯ ಲಾವಾರಸ ಅಥವಾ ಆ್ಯಸಿಡ್ ಲಾವಾರಸ ಅಂತ ಕರಿತಕ್ಕಂಥದ್ದು. ಈಗ ಯಾವ ರೀತಿ ಅಂತಂದರೆ ನೋಡಿ, ಯಾಕೆ ನಾವು ಆಮ್ಲೀಯ ಲಾವಾರಸ ಅಂತ ಕರಿತೀವಿ ಅಂತಂದರೆ ಅದರಲ್ಲಿ ಏನಪ್ಪ ಪ್ರೆಸೆಂಟ್ ಇರುತ್ತೆ ಅಂತಂದರೆ ನೋಡಿ, ಆಮ್ಲೀಯ ಲಾವಾರಸನ ನಾವು ಯಾವುದರಿಂದ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಇದು ಅಧಿಕ ಸಿಲಿಕಾವನ್ನು ಒಳಗೊಂಡಿರುತ್ತೆ. ನೋಡಿ, ಈ ಆಮ್ಲೀಯ ಲಾವಾರಸದಲ್ಲಿ ಹೈಯೆಸ್ಟ್ ಪ್ರೆಸೆಂಟ್ ಆಫ್ ಸಿಲಿಕಾನ್ ಇರ್ತಕ್ಕಂಥದ್ದು. ಆ ಸಿಲಿಕಾನ್ ಅಂಶ ಇರ್ತಕ್ಕಂಥದ್ರಿಂದ ನಾವು ಆಮ್ಲೀಯ ಲಾವಾರಸ ಅಂತಕ್ಕಂಥ ಕರಿತಕ್ಕಂಥ. ನೋಡಿ, ಇದು ಹೆಚ್ಚಿನ ಸಿಲಿಕಾನ್ ಹೊಂದಿರುವ ಕಾರಣದಿಂದ ಅಧಿಕ ಜಿಗುಟಾಗಿದ್ದು. ನೋಡಿ, ಆ ಲಾವಾರಸದಲ್ಲಿ ಯಾವ ಲಾವಾರಸದಲ್ಲಿ ಅತಿ ಹೆಚ್ಚು ಸಿಲಿಕಾನ್ ಅಂಶ ಇರ್ತಕ್ಕಂಥದ್ದು ಆ ಲಾವಾರಸ ತುಂಬ ಜಿಗುಟಾಗಿರುತ್ತೆ ಮತ್ತು ಅದು ನಿಧಾನವಾಗಿ ಹರಿತಕ್ಕಂಥ ಅಂತಂದರೆ ಅದರಲ್ಲಿ ವಿಸ್ಕಾಸಿಟಿ ಅಂತಕ್ಕಂಥ ಪ್ರಾಪರ್ಟಿ ಹೆಚ್ಚಿರ್ತಕ್ಕಂಥದ್ದು. ನೋಡಿ, ಇದು ನಿಧಾನವಾಗಿ ಹರಿದು ಇಳಿಜಾರಿನಿಂದ ಕೂಡಿದ ಜ್ವಾಲಾಮುಖಿ ಶಂಕುಗಳನ್ನು ಇದು ರಚಿಸುತ್ತದೆ. ಯಾವುದು? ಆಮ್ಲೀಯ ಲಾವಾರಸ. ತದನಂತರ ಕ್ಷಾರೀಯ ಲಾವಾರಸ. ನೋಡಿ, ಈ ಕ್ಷಾರೀಯ ಲಾವಾರಸ ಇದು ಕಡಿಮೆ ಪ್ರಮಾಣದ ಸಿಲಿಕಾ ಅಂಶಗಳನ್ನು ಒಳಗೊಂಡಿದೆ. ನೋಡಿ, ಇದು ಕ್ಷಾರೀಯ ಅಥವಾ ಬೇಸ್ ಲಾವಾರಸ ಅಂತಂದರೆ ಇದು ಕೂಡ ಕಡಿಮೆ ಸಿಲಿಕಾವನ್ನು ಹೊಂದಿರತಕ್ಕಂಥದ್ದು. ನೋಡಿ, ಇದು ಅಧಿಕ ಬಿಸಿ ಮತ್ತು ದ್ರವ ಸ್ಥಿತಿಯಲ್ಲಿದ್ದು ವೇಗವಾಗಿ ಹರಿದು ಸಮತಟ್ಟಾದ ಗುರಾಣಿ ಆಕೃತಿಯ ಭೂಸ್ವರೂಪಗಳನ್ನು ನಿರ್ಮಿಸ್ತದೆ. ನೋಡಿ, ಕ್ಷಾರ ಲಾವಾರಸ ಇದರಲ್ಲಿ ಅಧಿಕ ಬಿಸಿ ಇರತಕ್ಕಂಥದ್ದು ಮತ್ತು ಇದು ಕಡಿಮೆ ಸಿಲಿಕಾ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಾರಣದಿಂದ ಇದು ಆ ಜ್ವಾಲಾಮುಖಿಯಿಂದ ವೇಗವಾಗಿ ಹರಿತಕ್ಕಂಥದ್ದು. ಸಮತಟ್ಟಾದ ಗರಣಿ ಆಕಾರದ ಅಂತಂದರೆ ಈಗ ನೀವು ನೋಡ್ಬೋದು ಯಾವ ರೀತಿ ಅಂತಂದರೆ ಈ ರೀತಿ ಇರ್ತಕ್ಕಂಥದ್ದು. ಇದು ಭೂಮಿ, ಇಲ್ಲಿರ್ತಕ್ಕಂಥದ್ದು ಮ್ಯಾಗ್ಮಾ. ಇದು ಈ ನಳಿಕೆಯ ಮುಖಾಂತರ ಈ ಮ್ಯಾಗ್ಮಾ ಈ ರೀತಿ ಹೊರಗೆ ಬಂದು ಇದು ಈ ರೀತಿ ಹರಿತಕ್ಕಂಥದ್ದು. ಇದನ್ನು ನಾವು ಈಗ ನೀವು ಯುದ್ಧ ಮಾಡಬೇಕಾದ್ರೆ ಈ ಈಗ ಈ ಕತ್ತಿ ಖಡ್ಗ ವರ್ಷೆ ಮಾಡಬೇಕಾದ್ರೆ ಗುರಾಣಿ ಅಂತ ನೋಡಿರ್ತೀರ. ಆ ಒಂದು ಸಮಯದಲ್ಲಿ ಗುರಾಣಿ ರೀತಿ ಈ ಲಾವಾ ವೇಗವಾಗಿ ಹರಿದು ಈ ಸಿಚುವೇಶನ್ ಆಗ್ತಕ್ಕಂಥದ್ದು. ನೋಡಿ, ಹಾಗಾದರೆ ಈ ಜ್ವಾಲಾಮುಖಿ ಎಕ್ಸ್ಪ್ಲೋಷನ್ ಅಥವಾ ಈ ಮ್ಯಾಗ್ಮಾ ಹೊರ ಬರ್ತಕ್ಕಂಥ ಸಮಯದಲ್ಲಿ ಯಾವ ಯಾವ ವಸ್ತುಗಳು ಇದ್ರ ಜೊತೆ ಬರ್ತಾವಪ್ಪ ಅಂತ ನೋಡ್ತಾ ಬಂದರೆ ಮುಖ್ಯವಾಗಿ ನೋಡಿ ಎಕ್ಸಾಮಲ್ಲಿ ಕೇಳ್ತಾರೆ ಜ್ವಾಲಾಮುಖಿಯ ಗುಂಡುಗಳು ಅಥವಾ ವಾಲ್ಕ್ಯಾನಿಕ್ ಬಾಂಬ್ಸ್ ಅಂತಕ್ಕಂಥ ಇವನ್ನ ಕರಿತಕ್ಕಂಥ. ನೆಕ್ಸ್ಟು ಧೂಳು ಡಸ್ಟ್ ಬರ್ತಕ್ಕಂಥದ್ದು ಮತ್ತು ಲಾವಾದಿಂದ ಕಲ್ಲುಗಳು ಬರ್ತಕ್ಕಂಥದ್ದು, ಸ್ಟೋನ್ಸ್ ಬರ್ತಕ್ಕಂಥದ್ದು. ತದನಂತರ ಜ್ವಾಲಾಮುಖಿ ಬೂದಿ ಬರ್ತಕ್ಕಂಥದ್ದು ಮತ್ತು ಕಿಟ್ಟ ಮತ್ತು ಶಿಲಚೂರುಗಳು ಬರ್ತಕ್ಕಂಥದ್ದು. ಹಾಗಾದರೆ ಅನಿಲಗಳು ಈಗ ಜ್ವಾಲಾಮುಖಿ ಎಕ್ಸ್ಪ್ಲೋಷನ್ ಆಗೋದ್ರಿಂದ ಯಾವ ಎಕ್ಸಾಮಲ್ಲಿ ಕೇಳ್ತಾನೆ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈ ಜ್ವಾಲಾಮುಖಿಯ ಹರಿವಿನ ಹೊರಗೆ ಈ ಕೆಳಗಿನ ಯಾವ ಯಾವ ಅನಿಲಗಳು ಜ್ವಾಲಾಮುಖಿ ಎಕ್ಸ್ಪ್ಲೋಷನಲ್ಲಿ ಕಂಡುಬರ್ತಾವಪ್ಪ ಅಂತಂದರೆ ಮುಖ್ಯವಾಗಿ ಸಲ್ಫರ್ ಕಂಡುಬರ್ತಕ್ಕಂಥದ್ದು, ಹೈಡ್ರೋಜನ್ ಕಂಡುಬರ್ತಕ್ಕಂಥದ್ದು,
ಇಂಗಾಲದ ಡೈಆಕ್ಸೈಡ್ ಕಂಡುಬರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಈ ವಾಲ್ಕೆನೋ ಎಕ್ಸ್ಪ್ಲೋಷನ್ ಆಗದಲ್ಲಿ ಇವು ಕಂಡುಬರ್ತಕ್ಕಂಥದ್ದು. ಹಾಗಾದರೆ ಜ್ವಾಲಾಮುಖಿಯ ಭೂಸ್ವರೂಪಗಳನ್ನ ನಾವು ನೋಡ್ತಾ ಬರೋಣ. ಈ ಜ್ವಾಲಾಮುಖಿಯ ಭೂಸ್ವರೂಪಗಳು ನೋಡಿ, ಜ್ವಾಲಾಮುಖಿಯಿಂದ ಭೂಸ್ವರೂಪಗಳನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗುತ್ತದೆ. ಯಾವಪ್ಪ ಅಂತಂದರೆ, ಒಂದು ಬಾಹ್ಯ ಸ್ವರೂಪ. ನೋಡಿ, ಬಾಹ್ಯ ಸ್ವರೂಪ ಅಂತಂದರೆ ಭೂಮಿಯಿಂದ ಹೊರಗೆ ಹರಿತಕ್ಕಂಥ ಜ್ವಾಲಾಮುಖಿಗಳು. ನೋಡಿ, ಇವುಗಳು ಜ್ವಾಲಾಮುಖಿಯಾದಾಗ ಹೊರಹರಿಯುವ ಶಿಲಾಪಾಕ ಮತ್ತು ಇತರ ವಸ್ತುಗಳ ಸಂಗ್ರಹ ಮತ್ತು ಘನೀಕರಣ ಕ್ರಿಯೆಯಿಂದ ಇವು ಉಂಟಾಗ್ತಕ್ಕಂಥದ್ದು. ನೋಡಿ, ಇವು ಭೂಮಿಯಲ್ಲಿರ್ತಕ್ಕಂಥ ಲಾವಾ ಹೊರಗೆ ಹರಿದು ಅವು ಘನೀಕರಣಗೊಂಡು ಬಸಾಲ್ಟ್ ಶಿಲೆಗಳ ಮೂಲಕ ಆ ರೀತಿ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಈ ಬಾಹ್ಯ ಸ್ವರೂಪಗಳನ್ನು ನೋಡ್ತಕ್ಕಂಥ. ಉದಾಹರಣೆಯಾಗಿ ಜ್ವಾಲಾಮುಖಿ ಶಂಕುಗಳು, ಜ್ವಾಲಾಮುಖಿಯ ಕುಂಡ ಅಥವಾ ಕಾಲ್ಡೆರಾ, ಲಾವಾ ಶಂಕು, ಲಾವಾ ಗುಮ್ಮಟ, ಗುರಾಣಿ ಜ್ವಾಲಾಮುಖಿ ಮತ್ತು ಎಕ್ಸೆಟ್ರಾ. ನೋಡಿ, ಇಲ್ಲಿ ನೀವು ನೋಡ್ಬೋದು ಯಾವುದಪ್ಪ ಅಂತಂದರೆ, ನಾವು ಇದನ್ನ ಲಾವಾ ಶಂಕು ಅಂತಕ್ಕಂಥ ಕರಿತಕ್ಕಂಥದ್ದು. ತದನಂತರ ಇದನ್ನ ಲಾವಾ ಕುಂಡ ಅಂತಕ್ಕಂಥ ಕರಿತಕ್ಕಂಥದ್ದು. ತದನಂತರ ನೋಡಿ, ಇಲ್ಲಿ ನಾವು ಕಾಲೆರಾ ಅಂತಕ್ಕಂಥ ನೋಡ್ತಾ ಬರೋದು. ನೋಡಿ, ಇದನ್ನು ನಾವು ಏನಪ್ಪ ಅಂತ ಕಾಲ್ಡೆರಾ ಅಂತಕ್ಕಂಥ ಕರಿತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ಲಾವಾ ಶಂಕು. ನೋಡಿ, ಇಲ್ಲಿ ಇದು ಲಾವಾ ಶಂಕು ಅಂತಕ್ಕಂಥ ನಾವು ಕರಿತಕ್ಕಂಥದ್ದು. ನೆಕ್ಸ್ಟು ಲಾವಾ ಗುಮ್ಮಟ. ನಾವು ಲಾವಾ ಗುಮ್ಮಟ ಅಂತ ಯಾವ ಥರ ಇರುತ್ತಪ್ಪ ಅಂತಂದರೆ ಈ ಥರ ಇರ್ತಕ್ಕಂಥದ್ದು. ನೆಕ್ಸ್ಟು ಗುರಾಣಿ ಜ್ವಾಲಾಮುಖಿ. ನೋಡಿ, ಗುರಾಣಿ ಜ್ವಾಲಾಮುಖಿ ಅಂತಕ್ಕಂಥದ್ದು ನೋಡಿ ಇಲ್ಲಿ ಕಂಡು ಬರುತ್ತಲ್ಲ, ಈ ಗುರಾಣಿ ಜ್ವಾಲಾಮುಖಿ ಕಂಡು ಬರ್ತಕ್ಕಂಥ ಯಾವ ರೀತಿ ಅಂತಂದರೆ, ನೋಡಿ ಇಲ್ಲಿ ಈ ರೀತಿ ಮುಖಾಂತರ ಜ್ವಾಲಾಮುಖಿ ಇಲ್ಲಿ ಎಕ್ಸ್ಪ್ಲೋಷನ್ ಆಗ್ತಕ್ಕ, ಇದನ್ನು ನಾವು ಗುರಾಣಿ ಜ್ವಾಲಾಮುಖ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಈಗ ಬಹಿಸರಣ ಸ್ವರೂಪಗಳು ಅಂತಂದರೆ ಅಥವಾ ಅಂತಃಸರಣ ಸ್ವರೂಪಗಳು ಅಂತಂದರೆ ಭೂಮಿಯ ಒಳಗಡೆನೆ ಈ ಜ್ವಾಲಾಮುಖಿ ಎಕ್ಸ್ಪ್ಲೋಷನ್ ಆಗಿ ಅಲ್ಲೇ ಮ್ಯಾಗ್ಮಾ ಸ್ಟೋರ್ ಆಗಿ ಆಗಿರ್ತಕ್ಕಂಥ ಜ್ವಾಲಾಮುಖಿ. ಇವುಗಳನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಅಂತಃಸರಣ ಭೂ ಸ್ವರೂಪಗಳು ಅಂತ ಕರಿತಕ್ಕಂಥದ್ದು. ನೋಡಿ, ಹಾಗಾದರೆ ಈ ಸ್ವರೂಪಗಳು ಭೂಕವಚದ ತಳಭಾಗದ ಪದರದ ಶಿಲಾಸ್ತರಗಳಲ್ಲಿ ಇವು ರಚನೆಗಳನ್ನು ಹಾಕ್ತಕ್ಕಂಥ. ಉದಾಹರಣೆ ಯಾವುದಪ್ಪ ಅಂತಂದರೆ ಡೈಕ್, ಸೀಲ್, ಬ್ಯಾಥೋಲಿತ್, ಲ್ಯಾಪೋಲಿತ್ ಮತ್ತು ಪ್ಯಾಕೋಲಿತ್ ಎಂಬತಕ್ಕಂಥವು ಇತ್ಯಾದಿಗಳು ನೀವಿಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ಇರ್ತಕ್ಕಂಥದ್ದು ಏನು, ಇದು ಮ್ಯಾಂಟಲ್ನ ಮೇಲ್ಪದರ ಆಸ್ಟೆನೋಸ್ಫಿಯರ್. ಇಲ್ಲಿ ಲಾವಾಗಳು ದ್ರವ ಸ್ಥಿತಿಯಲ್ಲಿ ಇರ್ತಕ್ಕಂಥ. ನೋಡಿ, ಇದು ಹೆಚ್ಚಾಗಿ ಇಲ್ಲಿ ಸ್ಟೋರ್ ಆಗಿ ಇದನ್ನು ನಾವು ಬ್ಯಾಥೋಲಿತ್ ಅಂತ ಇಲ್ಲಿ ಪ್ಲಸ್ ಮಾರ್ಕ್ ಕೊಟ್ಟಿದ್ರಲ್ಲ, ಇದನ್ನು ನಾವು ಬ್ಯಾಥೋಲಿತ್ ಅಂತಕ್ಕಂಥ ಕರಿತಕ್ಕಂಥದ್ದು. ತದನಂತರ ಸೀಲ್ ಅಂತಕ್ಕಂಥದ್ದು ಇಲ್ಲಿ ಮೇಲೋಗಿ ಲಾಲಿಕೆ ಆಕಾರದಂತೆ ಇದು ಇಲ್ಲಿ ಮ್ಯಾಗ್ಮಾ ಸ್ಟೋರ್ ಆಗಿರ್ತಕ್ಕಂಥದ್ದು ನಾವು ಸೀಲ್ ಅಂತಕ್ಕಂಥ ಕರಿತಕ್ಕಂಥದ್ದು. ತದನಂತರ ಡೈಕ್ ಅಂತ ಕರಿತೀವಿ. ಏನಪ್ಪ ಈ ಡೈಕಪ್ಪ ಅಂತಂದರೆ, ಈಗ ನೀವು ಜ್ವಾಲಾಮುಖಿಗಳನ್ನು ನೋಡಿರ್ಬೋದು. ನೋಡಿ, ಆ ಕ್ರೇಟರ್ ಮುಖಾಂತರ ಅಥವಾ ಜ್ವಾಲಾಮುಖಿ ನಾಳದ ಮುಖಾಂತರ ಮ್ಯಾಗ್ಮಾ ಹೊರನುಗ್ಗು ಆ ಸಮಯದಲ್ಲಿ ಆ ಜ್ವಾಲಾಮುಖಿಯ ತಳಭಾಗದಲ್ಲಿ ಈ ಥರ ಹೊರಡ್ತಕ್ಕಂಥ ಸಂದರ್ಭವನ್ನು, ಆ ಥರದ ನಾವು ಹೊರಬರ್ತಕ್ಕಂಥ ಜಾಗವನ್ನು ನಾವು ಎಂತ ಕರಿತೀವಪ್ಪ ಅಂದರೆ ಡೈಕ್ ಅಂತಕ್ಕಂಥ ಕರಿತಕ್ಕಂಥ. ತದನಂತರ ಈ ಬ್ಯಾಥೋಲಿತ್ತಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಮ್ಯಾಗ್ಮಾ ಇದು ಕೂಡ ಒಂದು ಮೃದುವಾದ ಪ್ರದೇಶವನ್ನು ನೋಡಿಕೊಂಡು ಸೀದಾ ಹೋಗಿ ಇದು ಭೂಮಿಯ ಕೆಳಪದರದ ಆರಿರ್ತಕ್ಕಂಥ ಅಥವಾ ಸೀಮಾ ಆ ಒಂದು ಪ್ರದೇಶದಲ್ಲಿ ಕೊಡೆ ಅಥವಾ ಅಂಬ್ರಲಾ ರೂಪದಲ್ಲಿ
ಇದು ಸಿಚುವೇಶನ್ ಆಗ್ತಕ್ಕಂಥದ್ದು ನಾವು ಲ್ಯಾಕೋಲಿತ್ ಅಂತಕ್ಕಂಥ ಕರಿತಕ್ಕಂಥದ್ದು. ಮತ್ತು ಮೃದುವಾದಂಥ ಪ್ರದೇಶದಲ್ಲಿ ಬ್ಯಾಥೋಲಿತ್ನಲ್ಲಿರ್ತಕ್ಕಂಥ ಮ್ಯಾಗ್ಮಾ ಹೊರಗೆ ಬಂದು ಈ ಥರ ಲಾವಾ ಹೊರಗೆ ಹರಿತಿರೋದನ್ನು ನಾವು ಲಾವಾ ಅಂತ ಕೂಡ ಕರಿತಕ್ಕಂಥದ್ದು. ನೋಡಿ ಈಗ ಜ್ವಾಲಾಮುಖಿಗಳ ಹಂಚಿಕೆಗಳ ಬಗ್ಗೆ ನೋಡ್ತಾ ಬರೋಣ. ಹಾಗಾದರೆ ನೋಡಿ, ಈ ಜ್ವಾಲಾಮುಖಿಗಳು ಯಾವ ರೀತಿ ಹಂಚಿಕೆ ಆಗಿದೆವಪ್ಪ ಅಂತಂದರೆ ನೋಡ್ತಾ ಬಂದರೆ, ಈ ಜ್ವಾಲಾಮುಖಿಗಳು 3 ಮುಖ್ಯ ವಲಯಗಳಲ್ಲಿ ಹಂಚಿಕೆ. ನೋಡಿ, ಈ ಜ್ವಾಲಾಮುಖಿಗಳು 3 ಮುಖ್ಯ ವಲಯಗಳಲ್ಲಿ ಇವು ಹಂಚಿಕೆ ಆಗಿರ್ತಕ್ಕಂಥ. ಹಾಗಾದರೆ ಯಾವ್ಯಾವಪ್ಪ ಅಂತಂದರೆ, ಇವು ಪೆಸಿಫಿಕ್ ಸಾಗರದ ಸುತ್ತಲಿನ ಅಥವಾ ರಿಂಗ್ ಆಫ್ ಫೈರ್ ಇರ್ತಕ್ಕಂಥ ಕರಿತೀವಿ. ನೋಡಿ, ಎಕ್ಸಾಮಲ್ಲಿ ಭಾಳ ಇಂಪಾರ್ಟೆಂಟ್ ಕೇಳ್ತಾನೆ ಅಂತಂದರೆ, ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತಕ್ಕಂಥ ಕರಿತಕ್ಕಂಥದ್ದು ಈ ಕೆಳಗಿನ ಅಗ್ನಿವೃತ್ತ ಅಂತಕ್ಕಂಥದ್ದು ಈ ಕೆಳಗಿನ ಯಾವ ಮಹಾಸಾಗರದಲ್ಲಿ ಕಂಡುಬರ್ತಪ್ಪ ಅಂತಂದರೆ ಪೆಸಿಫಿಕ್ ಸಾಗರದಲ್ಲಿ ಕಂಡುಬರ್ತಕ್ಕ. ನೋಡಿ, ಹಾಗಾದರೆ ಇದನ್ನು ಪೆಸಿಫಿಕ್ ಸಾಗರದ ಅಗ್ನಿವೃತ್ತ ವಲಯ ಎಂದು ಸಹ ಕರೆಯುವರು. ನೋಡಿ, ಇದನ್ನು ಕೂಡ ಪೆಸಿಫಿಕ್ ಸಾಗರದಲ್ಲಿ ಅಗ್ನಿವೃತ್ತ ವಲಯ ಅಂತಕ್ಕಂಥ ಕರಿತಕ್ಕಂಥದ್ದು. ಹಾಗಾದರೆ ಈ ರಿಂಗ್ ಆಫ್ ಫೈರ್ನಲ್ಲಿ ಮುಖ್ಯವಾಗಿ ಯಾವ ಯಾವ ದೇಶಗಳು ಕಂಡುಬರ್ತಾವಪ್ಪ ಅಂತಂದರೆ ಎಕ್ಸಾಮಲ್ಲಿ ಭಾಳ ವೆರಿ ಇಂಪಾರ್ಟೆಂಟ್ ಕೇಳ್ತಾನೆ. ಹಾಗಾದರೆ ನೋಡಿ, ಪೆಸಿಫಿಕ್ ರಿಂಗ್ ಆಫ್ ಫೈರ್ನಲ್ಲಿ ಯಾವ ಯಾವ ದೇಶಗಳು ಪ್ರಮುಖವಾಗಿ ಕಂಡುಬರ್ತಾವಪ್ಪ ಅಂತಂದರೆ ನ್ಯೂಜಿಲೆಂಡ್ ಕಂಡುಬರ್ತಕ್ಕಂಥದ್ದು, ಪಪುವಾ ನ್ಯೂಗಿನಿಯಾ ಕಂಡುಬರ್ತಕ್ಕಂಥದ್ದು, ಫಿಲಿಪೈನ್ಸ್ ಕಂಡುಬರ್ತಕ್ಕಂಥದ್ದು, ಜಪಾನ್ ಕಂಡುಬರ್ತಕ್ಕಂಥದ್ದು, ಅಲಾಸ್ಕಾದ ಪಶ್ಚಿಮ ಭಾಗ ಕಂಡುಬರ್ತಕ್ಕಂಥದ್ದು ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಈ ರಿಂಗ್ ಆಫ್ ಫೈರ್ನಲ್ಲಿ ಕಂಡುಬರ್ತಕ್ಕಂಥದ್ದು. ತದನಂತರ ಹವಾಯಿ ದ್ವೀಪದ ಮಧ್ಯ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಾದ ಪಶ್ಚಿಮ ಅಂಚುಗಳನ್ನು ಇದು ಒಳಗೊಂಡಿರ್ತಕ್ಕಂಥ ಯಾವುದು ಈ ರಿಂಗ್ ಆಫ್ ಫೈರ್ ಅಂತಕ್ಕಂಥದ್ದು. ತದನಂತರ ನೋಡಿ, ಹಾಗಾದರೆ ಇದ್ರದ್ದು ಏನಪ್ಪ ನೋಡಿ, ಎಕ್ಸಾಮಲ್ಲಿ ಕೇಳ್ಬೋದು ಏನಪ್ಪ ಅಂತಂದರೆ ಜಗತ್ತಿನ ಅತಿ ಹೆಚ್ಚು ಜ್ವಾಲಾಮುಖಿಗಳು ಈ ಕೆಳಗಿನ ಯಾವ ವಲಯದಲ್ಲಿ ನೆಲೆಗೊಂಡಿವೆ ಅಂತ ಕೇಳ್ತಾರೆ. ಏನಪ್ಪ ನೋಡಿ, ಜಗತ್ತಿನ ಅತಿ ಹೆಚ್ಚು ಜ್ವಾಲಾಮುಖಿಗಳು ರಿಂಗ್ ಆಫ್ ಫೈರ್ ಅಥವಾ ಪೆಸಿಫಿಕ್ನಲ್ಲಿ ಕಂಡುಬರ್ತಕ್ಕಂಥ ಅಗ್ನಿ ವೃತ್ತದಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಗಳು ಇರ್ತಕ್ಕಂಥದ್ದು. ನೋಡಿ, ಜಗತ್ತಿನ ಅತಿ ಹೆಚ್ಚು ಜ್ವಾಲಾಮುಖಿಗಳು ಪೆಸಿಫಿಕ್ ಆಫ್ ರಿಂಗ್ ಆಫ್ ಫೈರ್ನಲ್ಲಿ ಕಂಡುಬರ್ತಕ್ಕ. ಹಾಗಾದರೆ ತದನಂತರ ಸೆಕೆಂಡ್ ಒನ್ ಭೂಖಂಡಾಂತರ ಮಧ್ಯ ವಲಯ. ನೋಡಿ, ಈ ವಲಯವು ಆಲ್ಪೈನ್ಸ್ ಮೆಡಿಟೇರಿಯನ್ನ ಪ್ರದೇಶ. ನೋಡಿ, ಈ ಭೂಖಂಡರ ಮಧ್ಯ ಕಂಡುಬರ್ತಕ್ಕಂಥ ಪ್ರದೇಶ ಇದು ಆಲ್ಪೈನ್ಸ್ ಮೆಡಿಟೇರಿಯನ್ನ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ. ನೋಡಿ, ಇವು ಯುರೋಪ್ ಮತ್ತು ಉತ್ತರ ಆಫ್ರಿಕಾದ ಇತ್ಯಾದಿಗಳನ್ನು ಒಳಗೊಂಡಿರ್ತಕ್ಕಂಥ ಯಾವುದು ಯುರೋಪ್ ಮತ್ತು ಉತ್ತರ ಆಫ್ರಿಕಾದ ಭಾಗವನ್ನು ಇವು ಒಳಗೊಂಡಿರ್ತಕ್ಕಂಥದ್ದು. ತದನಂತರ ಮೂರನೇದಾಗಿ ನೋಡಿ, ಈ ಅಟ್ಲಾಂಟಿಕ್ ಮಧ್ಯ ವಲಯವು ಮಧ್ಯ ಅಟ್ಲಾಂಟಿಕ್ನ ಜಲಾಂತರ್ಗತ ಪರ್ವತ, ಐಸ್ಲ್ಯಾಂಡ್ನ ಪ್ರದೇಶ, ಕೆರೇಬಿಯನ್ ದ್ವೀಪಗಳನ್ನು ಒಳಗೊಂಡಿರ್ತಕ್ಕಂಥ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು. ನೋಡಿ, ಇದನ್ನು ನಾವು ರಿಂಗ್ ಆಫ್ ಫೈರ್ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಅದು ಈ ಕಡೆ ಆಗಿದೆ, ಮತ್ತು ಇದನ್ನು ನಾವು ರಿಂಗ್ ಆಫ್ ಫೈರ್ ಅಂತಕ್ಕಂಥ ಕರಿತೀವಿ. ಇಲ್ಲೇ ಕೂಡ ನೋಡಿ, ಅಮೇರಿಕಾದ ಈ ಅಲಾಸ್ಕಾ ಭಾಗ ಕಂಡುಬರ್ತಕ್ಕಂಥದ್ದು, ತದನಂತರ USA ಭಾಗ ಕಂಡುಬರ್ತಕ್ಕಂಥದ್ದು, ತದನಂತರ ಇಲ್ಲಿ ಚಿಲಿ ಕಂಡುಬರ್ತಕ್ಕಂಥದ್ದು, ಇಲ್ಲಿ ಆಂಡಿಸ್ ಪರ್ವತ ಶ್ರೇಣಿಗಳು ಕಂಡುಬರ್ತಕ್ಕಂಥದ್ದು. ನೋಡಿ, ಇಲ್ಲಿ ನ್ಯೂಜಿಲೆಂಡ್ ಕಂಡುಬರ್ತಕ್ಕಂಥದ್ದು, ತದನಂತರ ಇಲ್ಲಿ ಪಪುವಾ ನ್ಯೂಗಿನಿಯಾ ಫಿಲಿಪೈನ್ಸ್ ಕಂಡುಬರ್ತಕ್ಕಂಥದ್ದು, ಇಲ್ಲಿ ಜಪಾನ್ ಕಂಡುಬರ್ತಕ್ಕಂಥದ್ದು. ನೋಡಿ, ಈ ಭಾಗವನ್ನು ನಾವು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಇರ್ತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಪ್ರಪಂಚದ ಅತಿ ಹೆಚ್ಚು ಜ್ವಾಲಾಮುಖಿಗಳನ್ನು ಹೊಂದಿರತಕ್ಕಂಥ ಪ್ರದೇಶ ಯಾವುದಪ್ಪ ಅಂತಂದರೆ ಈ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಇರ್ತಕ್ಕಂಥದ್ದು. ತದನಂತರ ನೋಡಿ, ಸೆಕೆಂಡ್ ಒನ್ನು ಈ ಭಾಗ ತದನಂತರ ಮೂರನೇದಾಗಿ ಅಟ್ಲಾಂಟಿಕ್ ಮಧ್ಯ ವಲಯ. ನೋಡಿ, ಅಟ್ಲಾಂಟಿಕ್ ಮಧ್ಯ ವಲಯ ಇಲ್ಲಿ ಈ ಭಾಗ, ಇದು ಅಟ್ಲಾಂಟಿಕ್ ಓಷನ್ನು. ಈ ಭಾಗವನ್ನು ನಾವು ಮೂರನೇ ಭಾಗ ಅಂತಕ್ಕಂಥ ಕರಿತಕ್ಕಂಥದ್ದು. ಇಲ್ಲಿ ಅತಿ ಕಡಿಮೆ ಜ್ವಾಲಾಮುಖಿಗಳು ಕಂಡುಬರ್ತಕ್ಕಂಥದ್ದು. ಹಾಗಾದ್ರೆ ಈಗ ಜ್ವಾಲಾಮುಖಿಗಳ ಬಗ್ಗೆ ನೋಡ್ತಾ ಬಂದ್ವಿ. ಹಾಗಾದ್ರೆ ಈಗ ಜ್ವಾಲಾಮುಖಿಗಳ ಪರಿಣಾಮಗಳ ಬಗ್ಗೆ ನೋಡ್ತಾ ಬರೋಣ. ನೋಡಿ, ಈ ಜ್ವಾಲಾಮುಖಿಗಳು
ನೈಸರ್ಗಿಕ ವಿಕೋಪ ಮತ್ತು ವಿನಾಶಕಾರಿಗಳಾಗಿ ನೋಡಿ, ಇವು ಕೂಡ ನೈಸರ್ಗಿಕ ವಿಕೋಪಗಳು ಮತ್ತು ವಿನಾಶಕಾರಿಗಳಾಗಿದ್ದು ಜೀವ ಮತ್ತು ಆಸ್ತಿ ಪಾಸ್ತಿಗಳಿಗೆ ದೊಡ್ಡ ಪ್ರಮಾಣದ ಹಾನಿಗಳನ್ನು ಇವು ಉಂಟು ಮಾಡ್ತಕ್ಕಂಥದ್ದು. ನೆಕ್ಸ್ಟು ನೋಡಿ, ಜ್ವಾಲಾಮುಖಿಗಳು ವ್ಯವಸಾಯ ಭೂಮಿಗೆ ಅಂತಂದರೆ ಅತಿ ಹೆಚ್ಚು ವ್ಯವಸಾಯ ಭೂಮಿಗೆ ಯಾವರಪ್ಪ ಅಂತಂದರೆ ಅತಿ ಹೆಚ್ಚು ಕ್ಷಾರಿ ಅಥವಾ ಸಿಲಿಕಾನ್ ಅಂಶ ಇರ್ತಕ್ಕಂಥ ಲಾವ ಹೊರಗೆ ಬಂದು ಭೂಮಿಯಲ್ಲಿ ಇರ್ತಕ್ಕಂಥದ್ದು. ಆವಾಗ ಭೂಮಿಯಲ್ಲಿ ಆಮ್ಲೀಯ ಮಟ್ಟ ಅಥವಾ pH ಲೆವೆಲ್, ನಾವು ಏನಂತೀವಿ pH ಅಂದರೆ ಎಕ್ಸಾಂಪಲ್ ಕೇಳ್ತಿದ್ದೆ, ಏನಪ್ಪ pH ಅಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಲೆವೆಲ್ ಹೆಚ್ಚಾಗಿ ಅಲ್ಲಿ ಬೇಸಾಯ ಮಾಡಲಿಕ್ಕೆ ಬರ್ತಕ್ಕಂಥ. ನೆಕ್ಸ್ಟು ಕೈಗಾರಿಕೆಗಳಿಗೆ ಬಹಳ ತೊಂದರೆ ಆಗ್ತಕ್ಕಂಥದ್ದು ಮತ್ತು ವಸತಿ ಪ್ರದೇಶ ಅಲ್ಲಿ ವಸತಿ ಮಾಡ್ತಕ್ಕಂಥ ಜನರಿಗೆ ಕಟ್ಟಲಿಕ್ಕೆ ಬಹಳ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಕಟ್ಟಡ ಕಟ್ಟಲಿಕ್ಕೆ, ರಸ್ತೆ, ರೈಲು, ವಿಮಾನ ನಿಲ್ದಾಣ ಮತ್ತು ಅಣೆಕಟ್ಟು ಜಲಾಶಯಗಳಿಗೆ ಈ ಜ್ವಾಲಾಮುಖಿಗಳು ಬಹಳಷ್ಟು ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು. ತದನಂತರ ನೋಡಿ, ಹಾಗಾದರೆ ಜ್ವಾಲಾಮುಖಿಗಳು ನದಿಗಳಿಗೆ ಅಡ್ಡಗಟ್ಟೆಗಳನ್ನು ನಿರ್ಮಿಸಿ ನದಿಯ ಪಾತ್ರವನ್ನು ಬದಲಾಯಿಸಿ ನೀರಿನ ಪ್ರವಾಹವನ್ನು ಉಂಟು ಮಾಡ್ತವೆ. ಈಗ ನದಿಗಳು ಹರಿತಿರ್ತವೆ, ಆ ನದಿಗಳಲ್ಲಿ ಜ್ವಾಲಾಮುಖಿ ಅಥವಾ ಲಾವಾರಸ ಹೊರಗೆ ಬಂದು ಮ್ಯಾಗ್ಮಾ ಲಾವಾರಸ ಆಗಿ ಆ ನೀರಿನಲ್ಲಿ ಬಂದಾಗ ತಣ್ಣಗಾಗಿ ಅಲ್ಲಿಯೇ ಕೂಡ ಅದು ಬಂಡೆಗಳ ರೀತಿ ಇರ್ತಕ್ಕಂಥ. ಆವಾಗ ನದಿಗೆ ಅಡ್ಡಲಾಗಿ ನದಿ ತನ್ನ ಅರಿವಿನ ತಿರುವನ್ನು ಬೇರೆ ಕಡೆ ತಗೊಂಡು ಹೋಗ್ತಕ್ಕಂಥ ಆ ಸಮಯದಲ್ಲಿ ಪ್ರವಾಹಗಳು ಉಂಟಾಗ್ತಕ್ಕಂಥ. ನೋಡಿ, ಜ್ವಾಲಾಮುಖಿಗಳಲ್ಲಿ ಧೂಳು, ಬೂದಿ ಮತ್ತು ಹೊಗೆ, ವಾಯು ಮಾಲಿನ್ಯವನ್ನು ಉಂಟು ಮಾಡ್ತಕ್ಕಂಥ. ನೋಡಿ, ಈಗ ವಾಲ್ಕ್ಯಾನಿಕ್ ಎಕ್ಸ್ಪೋಜರಿಂದ ಹೈಯೆಸ್ಟ್ CO2 ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಕ್ಕಂಥದ್ದು, ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗ್ತಕ್ಕಂಥದ್ದು. ಈ ಥರ ಒಂದು ಹಸಿರುಮನೆ ಪರಿಣಾಮಗಳು ಜಾಸ್ತಿ ಆಗಿ ಅಟ್ಮಾಸ್ಫಿಯರಲ್ಲಿ ವಾಯು ಮಾಲಿನ್ಯ ಅಥವಾ ಏರ್ ಪೊಲ್ಯೂಷನ್ ಉಂಟಾಗ್ತಕ್ಕಂಥದ್ದು. ತದನಂತರ ನೋಡಿ, ಈಗ ಭೂಮಿಯ ಜ್ವಾಲಾಮುಖಿಯು ಕಾರ್ಯಾಚರಣೆಯ ಕೆಲವು ಸಂದರ್ಭಗಳಲ್ಲಿ ಭೂಕಂಪದ ಅಲೆಗಳನ್ನು ಉಂಟು ಮಾಡ್ತಕೊಂಡು. ನೋಡಿ, ಏನಪ್ಪ ಅಂತಂದರೆ ಈ ಜ್ವಾಲಾಮುಖಿಯ ಸಂದರ್ಭದಲ್ಲಿ ಈ ಪ್ಲೇಟ್ ಟಿಕ್ಟಾನಿಕ್ಸ್ಗಳ ಮೂಮೆಂಟ್ಗಳು ಜಾಸ್ತಿ ಆದಂಥ ಸಂದರ್ಭದಲ್ಲಿ ನಾವು ಭೂಕಂಪದ ಅಲೆಗಳನ್ನು ನೋಡ್ತಾ ಹೋಗ್ಬೋದು. ತದನಂತರ ಜ್ವಾಲಾಮುಖಿಗಳು ಶಿಲೆಗಳು ಮತ್ತು ಖನಿಜಗಳನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು. ನೋಡಿ, ಏನಪ್ಪ ಅಂತಂದರೆ ಈ ಜ್ವಾಲಾಮುಖಿಗಳು ಎಕ್ಸ್ಪ್ಲೋಷನ್ ಆದಂಥ ಸಮಯದಲ್ಲಿ ಭೂಮಿಯಲ್ಲಿ ಒಳಗಿರ್ತಕ್ಕಂಥ ಮ್ಯಾಗ್ಮಾ ಹೊರಗೆ ಬಂದು ಲಾವಾದ ಜೊತೆ ಶಿಲೆಗಳು ಹೊರಗಡೆ ಬರ್ತಕ್ಕಂಥದ್ದು ಮತ್ತು ಖನಿಜಗಳನ್ನು ನಿರ್ಮಾಣ ಖನಿಜಗಳನ್ನು ಹೊರತರ್ತಕ್ಕಂಥದ್ದು. ಇಷ್ಟು ನಾವು ವಾಲ್ಕೆನಿಕ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ಸ್ ಫ್ರೆಂಡ್ಸ್.